ಕೆಫೆಯಿಂದ ಹೊರಬರ್ತಿದ್ದ ಪ್ರೀತಿ ತನ್ನ ಮೊಬೈಲ್ ತೆಗೆದು ಅದರಲ್ಲಿರೋ ಫೋಟೋ ನೋಡಿದ ತಕ್ಷಣ ಅವಳು ಕಣ್ಣಲ್ಲಿ ಕಣ್ಣೀರು ತುಂಬಿಕೊಳ್ತು. ಆ ಫೋಟೋ ಕಡೆ ನೋಡ್ತಾ, ನನಗೆ ಗೊತ್ತು ನೀನು ಇಲ್ಲೇ ಇದೆಯಾ ಅಂತ, ಆದರೆ ನಾನು ನಿನ್ನ ಹುಡ್ಕೋದಿಲ್ಲ. ನಿನ್ನ ಹಣೆ ಬರೋದಲ್ಲಿದ್ದರೆ ಖಂಡಿತವಾಗಿಯೂ ನನ್ನ ಹತ್ರಕ್ಕೆ ಬರ್ತೀಯಾ ಅಂತ ಕಣ್ಣಿನಿಂದ ಸುರಿತಿರೋ ಕಣ್ಣೀರನ್ನು ಕೂಡ ಲೆಕ್ಕಿಸದೆ ಆ ಫೋಟೋವನ್ನು ಸವರ್ತಾ, ಇಷ್ಟು ವರ್ಷಗಳಾಗಿ ಹೋಯಿತು ನಾನು ನಿನ್ನ ನೋಡಿ, ನಿನ್ನ ಜೊತೆ ಮಾತಾಡಿ ಅಂತ. ನಿನ್ನ ಧ್ವನಿ ಕೇಳಿದರೆ ಒಂದು ರೀತಿ ಸಂತೋಷ ಇರ್ತಿತ್ತು, ಆದರೆ ಈಗ ನನ್ನ ಜೀವನದಲ್ಲಿ ಸಂತೋಷವೇ ಇಲ್ಲದಂತಾಗಿದೆ ಅಂತ ಅಂದ್ಕೊಳ್ತಾಳೆ. ಅಷ್ಟರಲ್ಲಿ ಅವಳಿಗೆ ಫೋನ್ ಬರೋದ್ರಿಂದ ಫೋನ್ ಎತ್ತಾಳೆ. ಭೇಟಿಯಾದೆಯಾ? ಇಲ್ಲ ಅತ್ತೆ, ಅವ್ರು ಎಲ್ಲಿದ್ದಾರೆ ಅಂತ ಕೂಡ ನಂಗೆ ತಿಳಿದಿಲ್ಲ. ಇನ್ನು ಈ ಸಣ್ಣ ಮಕ್ಕಳ ಆಟವನ್ನು ನಿಲ್ಲಿಸ್ತೀರಾ ನೀವಿಬ್ಬರು? ನೀವು ದೂರ ಇದ್ದು ನಿಮ್ಮ ಮಗಳನ್ನು ನೋಯಿಸ್ತಿದ್ದೀರಿ ಎಂಬ ವಿಷಯ ಮರೀತಿರೋ ಹಾಗಿದೆ. ನಾನು ನೋಯಿಸ್ತಿದ್ದೀನ ಅತ್ತೆಯವರೇ? ನಿಜಕ್ಕೂ ನನ್ನ ತಪ್ಪೇನಿದೆ? ನಿರ್ಧಾರ ಅವ್ರು ತೆಗೆದುಕೊಂಡು ನನ್ನಿಂದ ದೂರ ಹೋಗಿದ್ದಾನೆ. ಕನಿಷ್ಠ ನನಗೆ ಮಾತಾಡೋ ಅವಕಾಶವನ್ನು ಕೊಡಲಿಲ್ಲ. ಮಗುವಿಗೂ ಅವನಿಗೂ ಏನೂ ಸಂಬಂಧ ಇಲ್ಲವೇ? ನೀವು ಪ್ರತಿದಿನ ಮಾತಾಡ್ತಿರಲ್ವೇ ಅವನ ಜೊತೆ? ಎಂದಾದರೂ ನನ್ನ ಬಗ್ಗೆ ಕೇಳಿದಾರಾ? ಇಲ್ವಲ್ಲ. ಇನ್ಯಾವ ಮುಖ ಇಟ್ಕೊಂಡು ನಾನು ಅವರ ಹತ್ರ ಹೋಗಲಿ? ಮತ್ತು ಒಂದು ನೆನಪಿಟ್ಟುಕೊಳ್ಳಿ ಅತ್ತೆಯವರೇ, ನನ್ನ ಮಗಳಿಗಾಗಿ ನಾನು ಒಬ್ಬರ ಹತ್ರ ಹೋಗಿ ನನ್ನ ಜೊತೆ ಇರುವಂತ ಬೇಡ್ಕೊಳ್ಳೋದಿಲ್ಲ. ಯಾಕಂದರೆ ಮಗುವಿನ ಮೇಲೆ ನನಗೆ ಎಷ್ಟು ಹಕ್ಕಿದೆಯೋ ಅವನಿಗೂ ಅಷ್ಟೇ ಹಕ್ಕಿದೆ. ಬೇಕನ್ಸಿದ್ರೆ ಅವನೇ ಬರ್ತಾನೆ ಅಂತ ಕೋಪದಿಂದ ಫೋನ್ ಕಟ್ ಮಾಡ್ತಾಳೆ ಪ್ರೀತಿ. ವರ್ಷ ಮನೆಗೆ ಬರ್ತಾಳಾದರೆ ಅವಳ ಮನಸ್ಸನ್ನು ಪೂರ್ತಿಯಾಗಿ ರಿಹಾನ್ ಆಕ್ರಮಿಸ್ಕೊಂಡಿರ್ತಾನೆ. ಅದಕ್ಕೆ ಸೋಫಾದಲ್ಲಿ ಕೂತು ಏನೂ ಆಲೋಚಿಸ್ತಾ ಚಿಪ್ಸನ್ನು ತಿಂತಾ ಇರ್ತಾಳೆ. ಅಷ್ಟರಲ್ಲಿಗೆ ಚೋಟು ಬಂದು ಅವಳೆದುರು ಕೂತು, ಏನು ಯೋಚಿಸ್ತಿದ್ಯಾ ಅಂತ ಕೇಳ್ತಾನೆ. ಏನಿಲ್ಲ. ನಿನಗೆ ಗೊತ್ತಾ, ಒಬ್ಬ ಹೊಸ ರಿಪೋರ್ಟರ್ ಬಂದಿದ್ದಾನೆ ಖಲೀದ್ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಅಂತಾನೆ ಚೋಟು. ಆದರೆ ಅವನು ಸತ್ತು ಹೋಗಿದ್ದಾನಲ್ವೇ ಅಂತ ಚಿಪ್ಸ್ ತಿಂತಾ ಹೇಳ್ತಾಳೆ ವರ್ಷ. ಅವಳ ತಲೆಗೆ ಒಂದು ಏಟು ಕೊಟ್ಟು, ಈ ವಿಷಯ 4 ಜನಕ್ಕೆ ಮಾತ್ರ ಗೊತ್ತು. ನೀನು ಪ್ರಪಂಚಕ್ಕೆಲ್ಲ ಕೇಳಿಸುವಂತೆ ಕೂಗಬೇಡ. ಯಾಕಂದರೆ ಪ್ರಪಂಚದ ದೃಷ್ಟಿಯಲ್ಲಿ ಇಂದಿಗೂ ಖಲೀದ್ ಎಲ್ಲೋ ಅಡಗಿಕೊಂಡಿದ್ದಾನೆ. ಅರ್ಥ ಆಯ್ತೆ? ಓ ಹೌದಲ್ಲ, ನಾನು ಮರ್ತೋದೆ, ಕ್ಷಮಿಸು. ನಿನ್ನ ತಲೆಯಲ್ಲಿ ಏನು ಓಡ್ತಿದೆ ವರ್ಷ? ಈಚೆಗೆ ಏನೇನೋ ಆಲೋಚಿಸ್ತಿರ್ತೀಯಾ ಅಂತ ಕೇಳ್ತಾನೆ ಚೋಟು. ಹೌದು, ಆಲೋಚಿಸ್ತಿದ್ದೀನಿ. ಇವತ್ತು ಬೇಸ್ಮೆಂಟ್ನಲ್ಲಿ ಇರೋನಿಗೆ ಯಾವ ರೀತಿ ಚಿತ್ರಹಿಂಸೆ ನೀಡಬೇಕು ಅಂತ ಯೋಚಿಸ್ತಿದ್ದೀನಿ ಅಂತಾಳೆ ವರ್ಷ. ಒಳ್ಳೆಯದು, ಚೆನ್ನಾಗಿ ಯೋಚಿಸು ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಚೋಟು. ಕೆಫೆಯಲ್ಲಿರೋ ಆರೋಹಿ ಹತ್ರ ಸಂಜೆ ಒಂದು ಪಾರ್ಸೆಲ್ ಬರುತ್ತೆ. ಅದರಲ್ಲಿರೋ ಉಡುಪು ಮತ್ತು ಲೆಟರನ್ನು ನೋಡಿ ಅವಳ ಮುಖದಲ್ಲಿ ಸಂತೋಷದ ನಗು ಬರುತ್ತೆ. ತಕ್ಷಣ ತಯಾರಾಗಿ ಆಗ್ತಾನೆ ಬಂದ ಮೆಸೇಜನ್ನು ಚೆಕ್ ಮಾಡ್ತಾಳೆ. ಸುಮಿತ್ ಆಗಲೇ ಹೊರಗೆ ಕಾಯ್ತಿದ್ದಾನೆ ಅಂತ ತಿಳಿದು ತನ್ನ ಲ್ಯಾಪ್ಟಾಪನ್ನು ಆಫ್ ಮಾಡಿ ವೇಗವಾಗಿ ಹೊರಗಡೆ ಹೋಗ್ತಾಳೆ. ಕಾರಿಗೆ ಆತ್ಕೊಂಡು ಫೋನ್ನಲ್ಲಿ ಗೇಮ್ ಆಡ್ತಾ ಇರ್ತಾನೆ ಸುಮಿತ್. ಅವನು ಕಪ್ಪು ಜೀನ್ಸ್, ಬಿಳಿ ಟೀ ಶರ್ಟ್ ಮತ್ತು ಕಪ್ಪು ಜಾಕೆಟ್ ಧರಿಸಿರ್ತಾನೆ. ಅವನ ಕಡೆ ನೋಡ್ತಾ, ನನ್ನ ಗಂಡ ಎಷ್ಟು ಚೆನ್ನಾಗಿದ್ದಾನೆ, ಹ್ಯಾಂಡ್ಸಮ್ ಅಂತ ಅಂದ್ಕೊಳ್ತಾ ಸಣ್ಣ ಸಣ್ಣ ಹೆಜ್ಜೆ ಹಾಕ್ತಾ ಅವನ ಹತ್ರ ಹೋಗ್ತಾಳೆ. ಅವಳ ಕಡೆ ನೋಡಿದೆಯೇ, ನನ್ನನ್ನು ಎಷ್ಟೊತ್ತು ನೋಡ್ತೀಯ ಬಂಗಾರ? ದಿನ ರಾತ್ರಿ ನೋಡುತ್ತಲೇ ಇರ್ತೀಯಲ್ಲ ಅಂತಾನೆ ಸುಮೇಧ್ ಗುರಾಯಿಸಿ ಅವನ ಕಡೆ ನೋಡ್ತಾ. ಕಾಮುಕ ಅಂತಾಳ ಆರೋಹಿ ತಲೆ ಎತ್ತಿ ಅವಳ ಕಡೆ ನೋಡ್ತಾ. ಕಾಮದ ಕಣ್ಣುಗಳಿಂದ ನನ್ನನ್ನು ತಿಂದು ಬಿಡುವಂತೆ ನೀನು ನೋಡ್ತಿದ್ಯಾ, ಮತ್ತು ನಾನು ಕಾಮುಕನಾ? ಇದು ತಪ್ಪು ಬಂಗಾರ. ಸರಿ, ನೀನೇ ಅಂದಮೇಲೆ ಅಂತ ಅವಳ ಸೊಂಟ ಹಿಡಿದು ಹತ್ರ ಎಳ್ಕೊಂಡು, ನನ್ನ ಕಾಮದ ಇನ್ನೊಂದು ಮುಖ ತೋರಿಸ್ಲೆ ಅಂತ ಪಿಸುಗುಡ್ತಾ ಕೇಳ್ತಾನೆ ಸುಮೇಧ್. ಸುಮೇಧ್, ನಾವು ಹೊರಗಿದ್ದೀವಿ. ಅದಕ್ಕೇನು ಬಂಗಾರ, ನಾವು ರಸ್ತೆಯಲ್ಲಿ ಮುತ್ತು ಕೂಡ ಕೊಟ್ಟಿದ್ದೀವಿ ಅಂದಮೇಲೆ ಇದು ಕೇವಲ ಅಪ್ಪುಗೆ ಅಷ್ಟೇ ಅಲ್ವಾ, ಏನೂ ತೊಂದರೆ ಇಲ್ಲ ಅಂತ ಆರೋಹಿಯ ಓವರ್ಕೋಟ್ ಗುಂಡಿಗಳನ್ನ ತೆಗಿತಾನೆ. ಗುಂಡಿಗಳನ್ನೆಲ್ಲ ತೆಗೆದ ಮೇಲೆ ಅವಳಿಂದ ಕೋಟನ್ನು ಬೇರ್ಪಡಿಸಿ ಆರೋಹಿನ ಸ್ವಲ್ಪ ದೂರ ಸರಿಸಿ ಕೆಳಗಿನಿಂದ ಮೇಲಿನವರೆಗೆ ನೋಡ್ತಾನೆ. ಭುಜದತ್ತಿರ ಪಟ್ಟಿಗಳಿರೋ ಮೊಣಕಾಲಿನವರೆಗಿನ ಉಡುಪು ಸೊಂಟದತ್ರ ಪೂರ್ತಿ ಆಗ್ತಾ ಇರ್ತಿತ್ತು. ಹೊಕ್ಕಳು ಸ್ಪಷ್ಟವಾಗಿ ಕಾಣಿಸ್ತಿರುತ್ತೆ. ಅಂತ ಅವಳ ಕಡೆ ಇಂಟೆನ್ಸ್ ಆಗಿ ನೋಡ್ತಾ, ತುಂಬ ಹಾಟಾಗಿ ಕಾಣ್ತಿದ್ಯಾ ಬಂಗಾರ ಅಂತಾನೆ. ಸುಮೇಧ್ನ ಹೊಗಳಿಕೆಗೆ ಅವಳ ಕೆನ್ನೆಗಳು ಕೆಂಪಾಗಿ ಮುಖವೆಲ್ಲ ಬ್ಲಷ್ ಆಗಿ ಇನ್ನೂ ಹೆಚ್ಚು ಸುಂದರವಾಗಿ ಕಾಣಿಸ್ತಾಳೆ. ಅವಳ ಸೊಂಟ ಹಿಡಿದು ಹತ್ರ ಎಳ್ಕೊಂಡು, ಇಷ್ಟು ನಾಚಿದ್ರೆ ನನ್ನ ಮೂಡ್ ಬದಲಾಗ್ಬಿಡುತ್ತೆ, ಇವೆಲ್ಲವನ್ನ ನಿಲ್ಲಿಸು ಬಂಗಾರ ಅಂತ ಅವಳ ಭುಜದ ಹತ್ರ ತುಟಿ ಒತ್ತಾನೆ ಸುಮೇಧ್. ಸುಮೇಧ್ ಆರೋಹಿನ ಕರ್ಕೊಂಡು ಎಲ್ಲೋ ಹೋಗ್ತಾ ಇರ್ತಾನೆ. ಕಾರು ಓಡಿಸ್ತಾ ಇರೋ ಸುಮೇಧ್ ಕಡೆ ನೋಡ್ತಾ, ನಾವು ಎಲ್ಲಿಗೆ ಹೋಗ್ತಿದ್ದೀವಿ ಅಂತ ಕೇಳ್ತಾಳ ಆರೋಹಿ. ಇದೊಂದು ಸರ್ಪ್ರೈಸ್ ಬಂಗಾರ ಅಂತ ಅವಳ ಕೈ ಮೇಲೆ ಮುತ್ತಿಡ್ತಾನೆ ಸುಮೇಧ್. ನೀನು ಸರ್ಪ್ರೈಸ್ ಅಂದ್ಕೊಳ್ತೀಯ, ಆದರೆ
ಅದು ನನಗೆ ಒಂದು ದೊಡ್ಡ ಶಾಕ್ ಆಗಿರುತ್ತೆ ಗೊತ್ತಾ. ಅವಳ ಮಾತಿಗೆ ಮೆಲ್ಲಗೆ ನಗ್ತಾನೆ ಸುಮೇಧ್. ಸ್ವಲ್ಪ ಸಮಯದ ನಂತರ ಒಂದು ಜಾಗದಲ್ಲಿ ಕಾರ್ ನಿಲ್ಲಿಸ್ತಾನೆ. ಹೊರಗೆ ನೋಡುತ್ತಾ, ಸಮುದ್ರದ ದಂಡೆಗೆ ಕರೆತಂದಿದ್ಯಾ, ಅದು ಕೂಡ ಈ ರಾತ್ರಿ ಸಮಯದಲ್ಲಿ ಅಂತ ಸುಮೇಧ್ ಕಡೆ ನೋಡ್ತಾಳೆ. ಕಾರ್ನಿಂದ ಕೆಳಗಿಳಿದು ಆರೋಹಿ ಹತ್ರ ಹೋಗಿ ಅವಳ ಕಣ್ಣಿಗೆ ಬಟ್ಟೆ ಕಟ್ತಾನೆ. ಏನು ಮಾಡ್ತಿದೀಯ ಸುಮೇಧ್? ಸಮಾಧಾನವಾಗಿರು ಬಂಗಾರ, ನಾನು ಇಲ್ಲಿದ್ದೀನಿ, ಗಾಬರಿ ಪಡಬೇಡ ಅಂತ ಅವಳ ಕಿವಿಯಲ್ಲಿ ಮೆಲ್ಲಗೆ ಹೇಳಿ ಅಲ್ಲಿ ಮುತ್ತಿಡ್ತಾನೆ ಸುಮೇಧ್. ಆ ಮಾತಿಗೆ ಸುಮ್ಮನಾಗ್ತಾಳ ಆರೋಹಿ. ಅವಳನ್ನು ಎತ್ಕೊಂಡು ಹಾಗೆಯೇ ನಡೆಯುತ್ತಾ ಸ್ವಲ್ಪ ದೂರ ಹೋದ್ಮೇಲೆ ಕೆಳಕ್ಕಿಳಿಸಿ ಅವಳ ಕಣ್ಣಿನ ಬಟ್ಟೆಯನ್ನು ತೆಗಿತಾನೆ. ಆಗ ಸುತ್ತಲೂ ನೋಡ್ತಾಳೆ. ತಾನು ಒಂದು ದೊಡ್ಡ ಹಡಗಿನಲ್ಲಿದ್ದೀನಿ. ಆ ಹಡಗನ್ನು ಪೂರ್ತಿಯಾಗಿ ಹೂಗಳಿಂದ ಅಲಂಕರಿಸಲಾಗಿದೆ. ಮಧ್ಯದಲ್ಲಿ ಒಂದು ದುಂಡಗಿನ ಮೇಜು, ಎರಡೂ ಕಡೆ 2 ಕುರ್ಚಿಗಳಿವೆ. ಅದನ್ನೆಲ್ಲ ನೋಡಿ, ಸುಮೇಧ್, ಇದೆಲ್ಲ ನನಗೋಸ್ಕರವಾ ಅಂತ ನಗ್ತಾ ಕೇಳ್ತಾಳ ಆರೋಹಿ. ಅವಳನ್ನು ಹಿಂದಿನಿಂದ ಅಪ್ಕೊಂಡು, ಹೌದು, ಕೇವಲ ನಿನಗಾಗಿ ಬಂಗಾರ. ಹಿಂದಕ್ಕೆ ತಿರುಗಿ ಅವನ ಕಣ್ಣುಗಳನ್ನೇ ನೋಡ್ತಾ, ನಾನು ಅಷ್ಟೊಂದು ಸ್ಪೆಷಲ್ ಆಗಿದ್ದೇನೆಯಾ? ನೀನು ಅಂದ್ಕೊಳ್ಳೋದಕ್ಕಿಂತ ತುಂಬ ತುಂಬ ಜಾಸ್ತಿ ಸ್ಪೆಷಲ್ ಅಂತ ತೀವ್ರವಾಗಿ ಅವಳ ಕಣ್ಣುಗಳಲ್ಲಿ ನೋಡ್ತಾನೆ ಸುಮೇಧ್. ನೀನು ಯಾವತ್ತೂ ನನ್ನ ಪ್ರಶ್ನೆಗೆ ನೇರ ಉತ್ತರ ಯಾಕೆ ಕೊಡೋದಿಲ್ಲ? ಅವಳ ಸೊಂಟ ಸುತ್ತ ಕೈ ಹಾಕಿ ಹತ್ತಿರ ಎಳ್ಕೊಂಡು, ಯಾಕಂದರೆ ನಾನು ಸುಮೇಧ್ ಚಕ್ರವರ್ತಿ. ಆಹಾ ಅಂತ ಕಣ್ಣು ತಿರುಗಿಸ್ತಾ ಹೇಳ್ತಾಳ ಆರೋಹಿ. ಕಣ್ಣು ತಿರುಗಿಸ್ಬೇಡ ಬಂಗಾರ. ಸರಿ, ನನ್ನ ಪ್ರೀತಿಯ ಹಬ್ಬಿ. ಆ ನಂತರ ಒಬ್ಬರ ಕಣ್ಣಲ್ಲೊಬ್ಬರು ನೋಡ್ತಾ ಇರ್ತಾರೆ. ಮೆಲ್ಲನೆ ಅವಳ ತುಟಿಗಳ ಹತ್ರ ಹೋದ ಸುಮೇಧನನ್ನು ತಡಿತಾಳ ಆರೋಹಿ. ಗುರಾಯಿಸಿ ಅವಳ ಕಡೆ ನೋಡ್ತಾನೆ. ನನಗೆ ಹಸಿವಾಗ್ತಿದೆ ಸುಮೇಧ್. ಅವಳ ಕೆನ್ನೆ ಮೇಲೆ ಮುತ್ತಿಟ್ಟು, ನನಗೂ ಹಸಿವಾಗ್ತಿದೆ ಬಂಗಾರ ಅಂತಾನೆ. ಅಲ್ಲಿದ್ದ ಟೇಬಲ್ ಕಡೆ ತೋರಿಸ್ತಾ, ನಿನ್ನ ಹಸಿವು ಬೇರೆ, ನನ್ನ ಹಸಿವು ಬೇರೆ ಅಂತ ಆ ಟೇಬಲ್ ಹತ್ರ ಹೋಗಿ ಕುರ್ಚಿಯಲ್ಲಿ ಕೂತ್ಕೊಳ್ತಾಳೆ. ಅವಳ ಎದುರು ಕೂತು ಅವಳಿಗೆ ತಿನ್ನಿಸ್ತಾನೆ ಸುಮೇಧ್. ವಾವ್, ಇವೆಲ್ಲ ಕೂಡ ನನಗೆ ಇಷ್ಟವಾದ ತಿಂಡಿಗಳು. ಸಡನ್ನಾಗಿ ಇಷ್ಟೊಂದು ಪ್ರೀತಿ ನನ್ನ ಮೇಲೆ ಹೇಗೆ ಅಂತ ಊಟವನ್ನು ಆನಂದಿಸ್ತಾ ಕೇಳ್ತಾಳ ಆರೋಹಿ. ಇನ್ನು ಸ್ವಲ್ಪ ಹೊತ್ತಿನಲ್ಲಿ ತಿಳಿಯುತ್ತೆ ಬಿಡು ಬಂಗಾರ. ಸರಿ ಅಂತ ಊಟ ಮುಗಿಸಿ, ನಂದಾಯ್ತು ಅಂತಾಳ ಆರೋಹಿ. ಕಾಯಿ ಬಂಗಾರ. ಸುಮೇಧ್ ಕೂಡ ಕುರ್ಚಿಯಿಂದ ಎದ್ದು ಅವಳ ಹತ್ರ ಹೋಗ್ತಾನೆ. ಅವನ ಕಣ್ಣುಗಳಲ್ಲಿ ನೋಡ್ತಾ, ಇವತ್ತು ತುಂಬ ವಿಶೇಷವಾಗಿ ಕಾಣ್ತಿದ್ಯಾ ಸುಮೇಧ್ ಅಂತಾಳೆ ಆರೋಹಿ. ಏನೂ ಮಾತಾಡದೆ ಅವಳ ಹತ್ರ ಹೋಗಿ ಅವಳನ್ನು ಅಪ್ಕೊಂಡು ಆಕಾಶದ ಕಡೆ ತೋರಿಸ್ತಾನೆ. ಆಗ ಆಕಾಶದಲ್ಲಿ ಬ್ಲಾಸ್ಟ್ ಆಗುತ್ತೆ. ಸಿಡಿದ ಮೇಲೆ ಆ ಹೊಗೆ ಮಧ್ಯದಿಂದ ಐ ಲವ್ ಯು ಬಂಗಾರ ಎಂಬ ಅಕ್ಷರಗಳು ಕಾಣಿಸುತ್ತವೆ. ಅದನ್ನೆಲ್ಲ ನೋಡಿ ತುಂಬ ಸಂತೋಷ ಪಡ್ತಾಳ ಆರೋಹಿ. ಥ್ಯಾಂಕ್ ಯು ಸುಮೇಧ್ ಅನ್ನೋಷ್ಟರಲ್ಲಿ ಮತ್ತೆ ಸಿಡಿಮದ್ದು ಸಿಡಿಯುತ್ತೆ. ಮತ್ತೆ ಮೇಲೆ ನೋಡ್ತಾಳೆ. ಈ ಬಾರಿ ಹುಟ್ಟುಹಬ್ಬದ ಶುಭಾಶಯಗಳು ಬಂಗಾರ ಎಂದಿರೋದನ್ನು ನೋಡಿ ಗೊಂದಲದಿಂದ ಸುಮೇಧ್ ಕಡೆ ನೋಡ್ತಾ, ಹುಟ್ಟುಹಬ್ಬವಾ ಅಂತ ಕೇಳ್ತಾಳೆ. ಅವಳ ಕುತ್ತಿಗೆ ಮೇಲೆ ಮುತ್ತುಗಳನ್ನ ನೀಡ್ತಾ, ಹುಟ್ಟುಹಬ್ಬದ ಶುಭಾಶಯಗಳು ಬಂಗಾರ ಅಂತಾನೆ ಸುಮೇಧ್. ಅವಳ ಕಡೆ ನೋಡಿ, ಹೇಯ್, ಇವತ್ತು ನನ್ನ ಹುಟ್ಟುಹಬ್ಬ ಅಂತ ನಾನೇ ಮರ್ತು ಹೋಗಿದ್ದೆ ಅಂತ ನಗ್ತಾ ಹೇಳ್ತಾಳ ಆರೋಹಿ. ನೀನು ಮರ್ತಿದ್ರು ಈ ದಿನವನ್ನು ನಾನು ಎಂದಿಗೂ ಮರೆಯೋದಕ್ಕೆ ಸಾಧ್ಯ ಇಲ್ಲ ಅಂತಾನೆ ಸುಮೇಧ್. ಗೊಂದಲದಿಂದ ಅವನ ಕಡೆ ನೋಡ್ತಾ ಏನೂ ಮಾತಾಡದೆ ನಗ್ತಾ ಆರೋಹಿಯನ್ನು ಎತ್ಕೊಳ್ತಾನೆ ಸುಮೇಧ್. ಅವನ ಕುತ್ತಿಗೆ ಸುತ್ತ ಕೈ ಹಾಕಿ ಅವನ ಕಣ್ಣುಗಳನ್ನೇ ನೋಡ್ತಾಳೆ. ಏನೂ ಮಾತಾಡದೆ ಹಾಗೆ ಎತ್ಕೊಂಡು ಹಡಗಿನ ಒಳಗಿರುವ ವಿಶೇಷವಾದ ಬೆಡ್ರೂಮ್ಗೆ ಕರ್ಕೊಂಡು ಹೋಗ್ತಾನೆ ಸುಮೇಧ್. ಅವಳನ್ನ ಬೆಡ್ ಮೇಲೆ ಮಲಗಿಸಿ ತುಟಿಗಳನ್ನ ಚುಂಬಿಸ್ತಾ ಅವಳ ಮೈ ಮೇಲೆ ಏರ್ತಾನೆ. ಇಬ್ಬರು ಕೂಡ ಬಹಳ ಸಂತೋಷದಿಂದಿರ್ತಾರೆ. ಆ ಕ್ಷಣ ಒಬ್ಬರ ಮೇಲೊಬ್ಬರಿಗಿರೋ ಪ್ರೀತಿಯನ್ನು ಹಂಚ್ಕೊಳ್ತಾ, ಕಾಮದ ದೃಷ್ಟಿಯನ್ನು ತೀರಿಸ್ಕೊಳ್ತಾ ಆ ರಾತ್ರಿಯನ್ನು ಕಳೀತಾರೆ. ನಾಳೆಯ ದಿನ ಅವರ ಜೀವನದಲ್ಲಿ ಏನಾಗಲಿದೆ ಎಂಬ ಸಣ್ಣ ಸುಳಿವು ಕೂಡ ಇಲ್ಲದೆ ಪ್ರತಿ ಬಾರಿಯೂ ಶೃಂಗಾರದ ಆಟದಲ್ಲಿ ಅವಳನ್ನು ಸೋಲಿಸ್ತಾ ಅವನು ಗೆಲ್ಲುತ್ತಾ ಜಯ ಸಾಧಿಸ್ತಾನೆ ಸುಮೇಧ್. ಹಡಗಿನ ಬೆಡ್ರೂಮ್ನಲ್ಲಿ ಒಬ್ರಿಗೊಬ್ರು ಅಪ್ಕೊಂಡು ನಿದ್ದೆಯಲ್ಲಿರ್ತಾರೆ. ಕಿಟಕಿಯಿಂದ ಸೂರ್ಯನ ಬೆಳಕು ಬಿದ್ದಿದ್ದರಿಂದ ಆರೋಹಿ ಕಣತೆರೆದು ಸುತ್ತಲೂ ನೋಡ್ತಾಳೆ. ಪಕ್ಕದಲ್ಲೇ ಇರೋ ಸುಮೇಧ್ ಕಡೆ ನೋಡಿ ಚದರಿದ ಕೂದಲನ್ನು ಸರಿ ಮಾಡಿ ಹಣೆ ಮೇಲೆ ಮುತ್ತಿಟ್ಟು ಕೆಳಗೆ ಬಿದ್ದಿದ್ದ ಶರ್ಟ್ ಧರಿಸಿ ಬೆಡ್ನಿಂದ ಇಳಿಯೋ ಹೊತ್ತಿಗೆ ಅವಳ ಸೊಂಟ ಹಿಡಿದು ತನ್ನ ಮೇಲೆ ಎಳ್ಕೊಳ್ತಾನೆ ಸುಮೇಧ್. ಸುಮೇಧ್, ಬಿಡು ನನ್ನ. ಎಲ್ಲಿಗೆ ಹೋಗ್ತಿದ್ದೆ ಬಂಗಾರ? ತಯಾರಾದರೆ ನಾವು ಮನೆಗೆ ಹೋಗೋಣ. ದಿನ ಇಡೀ ಇಲ್ಲೇ ಹೀಗೆ ಬೆಡ್ ಮೇಲೆ ಇರೋದಕ್ಕೆ ಸಾಧ್ಯ ಇಲ್ಲ ಅಲ್ವಾ? ಅವಳ ಭುಜದ ಹತ್ತಿರ ತಲೆ ಇಟ್ಟುಕೊಂಡು, ಮನೆಗೆ ಹೋಗಲು ಅಷ್ಟೊಂದು ಅವಸರವೇ ಬಂಗಾರ? ಅವಸರ ಇರುತ್ತೆ ಅಲ್ವಾ ಸುಮೇಧ್? ಇವತ್ತು ನನ್ನ ಹುಟ್ಟುಹಬ್ಬ. ಹೀಗೆ ಒಂದೇ ರೂಮ್ನಲ್ಲಿ ನಾನು ದಿನ ಇಡೀ ಇರೋದಕ್ಕಾಗೋದಿಲ್ಲ. ಆ ಮಾತಿಗೆ ತಲೆ ಎತ್ತಿ ಅವಳ ಕಡೆ ನೋಡಿ, ನೀನು ಎಷ್ಟು ಮುಗ್ದೆ ಬಂಗಾರ ಅಂತಾನೆ ಸುಮೇಧ್. ಇರಬಹುದು ಅಂತ ನಗ್ತಾಳ ಆರೋಹಿ. ಅದು ಸತ್ಯ. ಸರಿ, ಆದರೆ ನನ್ನನ್ನು ಬಿಡು, ನಾನು ತಯಾರಾಗಬೇಕು.
ಅಂತ ಆರೋಹಿ ಅಂದ ತಕ್ಷಣ ಅವಳನ್ನ ಬಿಟ್ಬಿಡ್ತಾನೆ ಸುಮೇಧ್. ಕೂಡಲೇ ಸ್ನಾನದ ಮನೆಗೆ ಹೋಗ್ತಾಳೆ ಆರೋಹಿ. ಬೆಡ್ ಇಳಿದು ಕೆಳಗೆ ಬಿದ್ದಿದ್ದ ತನ್ನ ಪ್ಯಾಂಟ್ ಧರಿಸಿ ಹೊರಗೋಗಿ ಸಮುದ್ರದ ಕಡೆ ನೋಡ್ತಾನೆ ಸುಮೇಧ್. ಆ ನಂತರ ಬಾಲ್ಯದ ನೆನಪುಗಳಿಗೆ ಜಾರು ಹೋಗ್ತಾನೆ. ಮುನಿಸ್ಕೊಂಡು ಬೆಡ್ ಮೇಲೆ ಕೂತಿರ್ತಾಳ ಆರೋಹಿ. ಸುಮೇಧ್ ಅವಳ ಹತ್ರ ಹೋಗಿ, ಏನಾಯ್ತು ಬಂಗಾರ, ಯಾಕೆ ಹೀಗಿದೆಯಾ ಅಂತ ಕೇಳ್ತಾನೆ. ಇವತ್ತು ನನ್ನ ಹುಟ್ಟುಹಬ್ಬ ಮತ್ತು ನನ್ನ ಯಾರೂ ಹೊರಗೆ ಕರ್ಕೊಂಡು ಹೋಗಿಲ್ಲ ಅಂತ ಮುಖ ಸೊಟ್ಟೋಗಿ ಮಾಡ್ತಾಳೆ. ಸರಿ ಬಂಗಾರ, ಆದರೆ ಹೊರಗಡೆ ಮಾನ್ಸ್ಟರ್ಸ್ ಇದ್ದಾರೆ. ಈಗ ನೀನು ಹೊರಗೋದ್ರೆ ಅವ್ರು ನಿನ್ನ ತಿಂದು ಬಿಡ್ತಾರೆ. ಅದಕ್ಕೆ ಎಲ್ಲಿಗೂ ಹೋಗದೆ ಇಲ್ಲೇ ಇರು, ಸರಿನಾ? ಇಲ್ಲ ಸುಮೇಧ್, ನಾನು ಎಲ್ಲಿಗೂ ಹೋಗೋದಿಲ್ಲ. ರಾಕ್ಷಸರು ನನ್ನ ತಿಂದುಬಿಟ್ರೆ ನಿನ್ನ ಇನ್ನು ನೋಡೋದಕ್ಕಾಗೋದಿಲ್ಲ, ನಿನ್ನ ಜೊತೆ ಆಟ ಆಡೋದಕ್ಕಾಗೋದಿಲ್ಲ, ಮಾತಾಡೋದಕ್ಕಾಗೋದಿಲ್ಲ. ಅದಕ್ಕೆ ನಾನು ನಿನ್ನ ಬಿಟ್ಟು ಎಲ್ಲಿಗೂ ಹೋಗೋದಿಲ್ಲ ಅಂತ ಮುದ್ದಾಗಿ ಹೇಳ್ತಾಳೆ ಆರೋಹಿ. ಸರಿಯಾದ ಮಾತು ಬಂಗಾರ, ಅದಕ್ಕೆ ಅಮ್ಮ ಹೊರಗೆ ಹೋಗ್ಬೇಡ ಅಂತ ಹೇಳಿದ್ದು, ಸರಿನಾ? ಈಗ ನಾನು ಹೋಗೋದಿಲ್ಲ, ಆದರೆ ಮುಂದಿನ ಬಾರಿ ನೀನು ನನ್ನ ತಡಿಬಾರ್ದು. ಇನ್ನು ನೀನೇ ನನ್ನ ಹುಟ್ಟುಹಬ್ಬಕ್ಕೆ ನನ್ನ ಹೊರಗೆ ಕರ್ಕೊಂಡು ಹೋಗ್ಬೇಕು, ಸರಿನಾ? ಸರಿ ಬಂಗಾರ, ಮುಂದಿನ ಬಾರಿ ನಾನು ನಿನ್ನ ಹುಟ್ಟುಹಬ್ಬದ ದಿನ ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ ಮಾತು ಕೊಡ್ತೀನಿ, ಪ್ರಾಮಿಸ್. ಬಾಲ್ಯದ ಮಾತುಗಳ ನೆನಪಿಗೆ ಬಂದ ತಕ್ಷಣ ಒಂದು ನಗು ಬರುತ್ತೆ ಅವನ ಮುಖದಲ್ಲಿ. ಹೇಳಿದ್ದೀನಲ್ಲ ಬಂಗಾರ, ಮುಂದಿನ ಬಾರಿ ನಿನ್ನ ನಾನು ಹೊರಗೆ ಕರ್ಕೊಂಡು ಹೋಗ್ತೀನಿ ಅಂತ. ನೋಡು, ನನ್ನ ಮಾತನ್ನ ಉಳಿಸ್ಕೊಂಡಿದ್ದೀನಿ ಅಂತ ಅಲ್ಲಿಂದ ಬೆಡ್ರೂಮ್ಗೆ ಹೋಗಿ ತಯಾರಾದ ನಂತರ ಪ್ಯಾಲೇಸ್ಗೆ ಹೊರಡ್ತಾರೆ ಇಬ್ಬರು. ಲ್ಯಾಪ್ಟಾಪ್ನಲ್ಲಿ ಪ್ರೀತಿ ಬಗ್ಗೆ ಸರ್ಚ್ ಮಾಡ್ತಿರ್ತಾಳೆ ವರ್ಷ. ಅಷ್ಟರಲ್ಲಿಗೆ ಚೋಟು ಬಂದಿದ್ದರಿಂದ ಈ ಪ್ರೀತಿ ಬೆಂಗಳೂರಿನಿಂದ ನೆನೆಯೇ ಇಲ್ಲಿಗೆ ಬಂದಿದ್ದಾಳೆ ಮತ್ತು ಬಹಳ ಪ್ರಸಿದ್ಧ ರಿಪೋರ್ಟರ್ ಕೂಡ ಅಂತ ಚೋಟು ಕಡೆ ನೋಡ್ತಾ ಹೇಳ್ತಾಳೆ ವರ್ಷ. ಕಲೀತ್ ಕೂಡ ಬಹಳ ಪ್ರಸಿದ್ಧನೇ, ಆದರೆ ಅವನು ಸತ್ತು ಹೋಗಿದ್ದಾನಲ್ವೇ ಅಂತ ಭುಜ ಕುಣಿಸ್ತಾ ಹೇಳ್ತಾನೆ ಚೋಟು. ಅಂದರೆ ಈಗ ಈ ಪ್ರೀತಿಯನ್ನು ಕೊಂದು ಹಾಕಬೇಕಾ? ಅವೆಲ್ಲವನ್ನು ಬಾಸ್ ನಿರ್ಧರಿಸ್ತಾರೆ. ಸರಿ ಚೋಟು, ನನಗೆ ಒಂದು ವಿಷಯ ಹೇಳು. ಈ ರಿಹಾನ್ ವ್ಯಕ್ತಿತ್ವ ಎಂಥದ್ದು? ಅವನೆಂಥ ವ್ಯಕ್ತಿ ಅಂತ ಕೇಳ್ತಾಳೆ ವರ್ಷ. ಕೋಪದಿಂದ ವರ್ಷ ಕಡೆ ನೋಡ್ತಾ, ನಿಜಕ್ಕೂ ಏನು ಮಾತಾಡ್ತಿದ್ಯಾ ನೀನು ಅಂತ ಗಂಭೀರವಾಗಿ ಕೇಳ್ತಾನೆ ಚೋಟು. ಏನಿಲ್ಲ ಚೋಟು, ಸುಮ್ಮನೆ ಅವನನ್ನು ನೋಡಿದರೆ ಯಾಕೋ ಸ್ವಲ್ಪ ವಿಚಿತ್ರವಾದ ವ್ಯಕ್ತಿ ಅನಿಸುತ್ತೆ, ಅದಕ್ಕೆ ಕೇಳಿದೆ. ವಿಚಿತ್ರವಾದ ವ್ಯಕ್ತಿಯಲ್ಲ ಅವನು. ಬಾಸ್ಗೆ ಬ್ರದರ್, ಅವನಿಗೆ ಗೌರವ ಕೊಡು ಮತ್ತು ಪ್ರಾಮಾಣಿಕನಾಗಿದ್ದಾನೆ. ಯಾವುದೇ ಕಾನೂನು ಬಾಹಿರ ವ್ಯವಹಾರಗಳನ್ನ ಅವನು ಮಾಡೋದಿಲ್ಲ. ಮತ್ತು ನಿನಗೆ ಹೇಳಿದ್ದೀನಲ್ಲ, ಆ ಕುಟುಂಬದಿಂದ ದೂರ ಇರುವಂತ. ಯಾಕೆ ಅವನ ಬಗ್ಗೆ ಕೇಳ್ತಿದ್ಯಾ? ಸುಮ್ಮನೆ ತಿಳ್ಕೊಳ್ಳೋಣ ಅಂತ. ಅದೇ ಯಾಕೆ? ಸಾಮಾನ್ಯವಾಗಿ ಕೇಳಿದೆ ಅಂತ ಅಲ್ಲಿಂದ ತನ್ನ ಕೋಣೆಗೆ ಹೋಗ್ತಾಳೆ ವರ್ಷ. ಊಟದ ಮೇಜಿನ ಬಳಿ ಬೆಳಗಿನ ಉಪಹಾರ ಮಾಡ್ತಿರ್ತಾನೆ ಕಬೀರ್. ರಾಮ್ ಕಬೀರ್ ಕಡೆ ನೋಡ್ತಾ, ಇವತ್ತು ಆರೋಹಿ ಹುಟ್ಟುಹಬ್ಬ ಅಂತಾನೆ ರಾಮ್. ತಿಂತಿದ್ದವನೇ ನಿಂತು, ಸೋ ವಾಟ್ ಅಂತ ಅಸಡ್ಡೆಯಿಂದ ಕೇಳ್ತಾನೆ. ಕಬೀರ್, ದಯವಿಟ್ಟು ನೀನು ನಿನ್ನ ಹಗೆ ಮಧ್ಯೆ ಆರೋಹಿನ ತರಬೇಡ ಅಂತಾನೆ ರಾಮ್. ನಾ ಹಗೆ ಮಧ್ಯೆ ಅವಳೇ ಬಂದ್ಲು, ಸುಮೇಧ್ನನ್ನು ಆರಿಸ್ಕೊಂಡು. ಅವಳಿಗೆ ಈ ಪ್ರಪಂಚದಲ್ಲಿ ಎಲ್ಲಕ್ಕಿಂತ ಹೆಚ್ಚಾಗಿ ಸುಮೇಧ್ ಮುಖ್ಯ ಅಂತ ಹೇಳಿದ್ಲಲ್ವೇ? ಆರೋಹಿ ಸುಮೇಧ್ನನ್ನು ಪ್ರೀತಿಸ್ತಾಳೆ ಕಬೀರ್. ಮತ್ತು ಸುಮೇಧ್, ಅವನಿಗೆ ಆರೋಹಿ ಅಂದರೆ ನಿಜವಾಗಿಯೂ ಪ್ರೀತಿ ಇದೆ ಅಂತೀಯಾ ಅಂತ ರಾಮ್ ಕಡೆ ನೋಡಿ. ಅಂದು ಆ ಸಮಯದಲ್ಲಿ ಫಾರ್ಮ್ ಹೌಸ್ನಲ್ಲಿ ಸುಮೇಧ್ ಕೂಡ ಇದ್ದ ರಾಮ್. ಅವನು ಅಂದ್ಕೊಂಡಿದ್ದರೆ ನಂದುವನ್ನು ಕಾಪಾಡಬಹುದಿತ್ತು, ಆದರೆ ಸುಮೇಧ್ ಹಾಗೆ ಅಂದ್ಕೊಳ್ಳಿಲ್ಲ. ಅದಕ್ಕೆ ಇಂದು ನನ್ನ ತಂಗಿ ನನ್ನ ಬಳಿ ಇಲ್ಲ ಅಂತಾನೆ ಕಬೀರ್. ನಮಗೆ ಅಲ್ಲಿ ಏನು ನಡೆದಿದೆ ಅಂತ ಪೂರ್ತಿಯಾಗಿ ತಿಳಿದಿಲ್ವಲ್ಲ ಕಬೀರ್? ನನಗೆ ತಿಳ್ಕೊಳ್ಳೋ ಇಚ್ಛೆಯೂ ಇಲ್ಲ ಅಂತಾನೆ ಕಬೀರ್. ನನಗೆ ನಿನ್ನ ಬಗ್ಗೆ ಏನೂ ಅರ್ಥ ಆಗ್ತಿಲ್ಲ ಕಬೀರ್. ಕೆಲವೊಮ್ಮೆ ಆರೋಹಿ ಬಗ್ಗೆ ಯೋಚಿಸ್ತೀಯಾ, ಅವಳ ಕಾಳಜಿಯನ್ನು ಮಾಡ್ತೀಯಾ, ಮತ್ತು ಕೆಲವೊಮ್ಮೆ ಆರೋಹಿ ನಿನ್ನ ಶತ್ರು ಎಂಬಂತೆ ವರ್ತಿಸ್ತೀಯಾ. ಯಾಕೆ ಹಾಗೆ ಕಬೀರ್? ಹೌದು, ಆರೋಹಿ ನನ್ನ ಶತ್ರು. ಯಾಕಂದರೆ ಈಗ ಅವಳು ಕೂಡ ಆ ಕುಟುಂಬದ ಸದಸ್ಯೆ ಮತ್ತು ಮುಖ್ಯವಾಗಿ ಅವಳು ಸುಮೇಧ್ ಚಕ್ರವರ್ತಿ ಹೆಂಡತಿ ಅಂತ ಅಲ್ಲಿಂದ ಹೊರಟು ಹೋಗ್ತಾನೆ ಕಬೀರ್. ಓ ದೇವರೇ, ನಿಜಕ್ಕೂ ಕಬೀರ್ ಮನಸ್ಸಿನಲ್ಲಿ ಏನು ಓಡ್ತಿದೆಯೋ ಏನೋ. ಆದರೆ ಈ ಹಗೆ ಸಾಧನೆ ಮಧ್ಯೆ ಆರೋಹಿ ನೋವನ್ನು ಅನುಭವಿಸಬಾರ್ದು, ಯಾಕಂದರೆ ಅವಳು ತುಂಬ ಮುಗ್ದೆ ಅಂತ ಮನಸ್ಸಿನಲ್ಲಿ ಅಂದ್ಕೊಳ್ತಾನೆ ರಾಮ್. ಕಾರ್ನಲ್ಲಿ ಅರಮನೆಗೆ ಹೋಗ್ತಿರ್ತಾರೆ ಸುಮೇಧ್ ಮತ್ತು ಆರೋಹಿ. ಸುಮೇಧ್, ನನಗೆ ದೇವಸ್ಥಾನಕ್ಕೆ ಹೋಗ್ಬೇಕು ಅನ್ನಿಸ್ತಿದೆ, ದಯವಿಟ್ಟು ಕರ್ಕೊಂಡು ಹೋಗ್ತೀಯಾ? ಯಾಕೆ? ಯಾಕೋ ಹೋಗ್ಬೇಕು ಅನ್ನಿಸ್ತಿದೆ, ಪ್ಲೀಸ್ ಸುಮೇಧ್. ಇಲ್ಲ ಅನ್ಬೇಡ, ನಿನ್ನಿಷ್ಟ ಬಂಗಾರ ಅಂತ ದೇವಸ್ಥಾನದ ಬಳಿ ಕಾರ್ ನಿಲ್ಲಿಸ್ತಾನೆ ಸುಮೇಧ್. ಬಾಗಿಲು ತೆರೆದು ಹೊರಬಂದ ಆರೋಹಿ ಹೃದಯದ ಬಡಿತ ಯಾಕೋ ಹಠಾತ್ತಾಗಿ ಹೆಚ್ಚಾಗುತ್ತೆ. ಸುಮೇಧ್ ಕೂಡ ಕಾರ್ ಹಿಡಿದು ಅವಳ ಹತ್ರ ಬಂದು, ನೀನು ಹೋಗಿ ಬಂಗಾರ, ನನಗೆ ಇವೆಲ್ಲದರ ಮೇಲೆ ಆಸಕ್ತಿ ಇಲ್ಲ ಅಂತಾನೆ. ಗಟ್ಟಿಯಾಗಿ ಉಸಿರಾಡಿ, ಸರಿ
ಅಂತ ದೇವಸ್ಥಾನದ ಒಳಗಡೆ ಹೋಗ್ತಾಳೆ ಆರೋಹಿ. ಆರೋಹಿ ಕಡೆ ನೋಡ್ತಾ ಇನ್ನೊಂದು ಕಡೆ ಹೋಗ್ತಾನೆ ಸುಮೇಧ್. ಅಲ್ಲಿ ಮನೆಯಲ್ಲಿ ನಿರ್ಮಲಾ ಅವರು ಮೊಬೈಲ್ ಹಿಡಿದು ಆರೋಹಿಗೆ ಫೋನ್ ಮಾಡಬೇಕಾ ಬೇಡವಾ ಅಂತ ಯೋಚಿಸ್ತಿರ್ತಾರೆ. ಇನ್ನೊಂದು ಕಡೆ ವಿಜಯ್ ಅವರು ಯಾರಿಗೋ ಫೋನ್ ಮಾಡಿ, ನಾನು ಹೇಳಿದ ಕೆಲಸ ಹೇಗಾದರೂ ನಡಿಲೇಬೇಕು, ಬೇಗ ಮುಗಿಸಿ ಅಂತಾನೆ. ದೇವಸ್ಥಾನದಲ್ಲಿ ಆಲದ ಮರಿಗೆ ದಾರ ಕಟ್ತಾ ಯಾಕೋ ತಿಳಿಯೋದು ಬಹಳ ಕೆಟ್ಟದಾಗ ಅನ್ನಿಸ್ತಿದೆ. ಏನೋ ನಡೆಯಲಿದೆ ಎಂಬ ಕೆಟ್ಟ ಭಾವನೆ ಬರ್ತಾ ಇದೆ. ದಯವಿಟ್ಟು ದೇವರೇ, ಅಂಥದ್ದೇನಾದರೂ ನಡೆದರೂ ನನ್ನ ಕುಟುಂಬವನ್ನು ಕಾಪಾಡು, ಯಾರಿಗೂ ಏನೂ ಆಗಬಾರ್ದು ಅಂತ ಕಣ್ಮುಚ್ಚಿ ದೇವರಿಗೆ ಹರಕೆ ಮಾಡಿಕೊಳ್ತಾಳೆ ಆರೋಹಿ. ಎಸ್ಕೆ ಕೂಡ ಅದೇ ದೇವಸ್ಥಾನದ ಹೊರಗೆ ಯಾರ ಜೊತೆಯೋ ಫೋನ್ನಲ್ಲಿ ಮಾತಾಡ್ತಾ ಇರ್ತಾನೆ. ಇನ್ನೊಂದು ಕಡೆ ಒಂದು ಅಂಗಡಿ ಮುಂದೆ ನಿಂತು ತನ್ನ ಮೊಬೈಲ್ನಲ್ಲಿ ಏನೋ ಚೆಕ್ ಮಾಡ್ತಾ ಇರ್ತಾನೆ ಸುಮೇಧ್. ಅಷ್ಟಲವನ ನೋಟ ಅಲ್ಲಿದ್ದ ಕಬೀರ್ ಮೇಲೆ ಬೀಳುತ್ತೆ. ಯಾಕಂದರೆ ಸುಮೇಧ್ ಎದುರಿಗೆ ಕಬೀರ್ ಇರ್ತಾನೆ. ಒಬ್ಬರನ್ನೊಬ್ಬರು ಗುರಾಯಿಸಿ ನೋಡ್ತಿರ್ತಾರೆ. ಅಲ್ಲೇ ಇದ್ದ ಎಸ್ಕೆ, ಬೇಗ ಮುಗಿಸು, ಇವತ್ತೇ ಈ ವಿಷಯ ಕ್ಲೋಸ್ ಆಗಬೇಕು ಅಂತ ಯಾರಿಗೂ ಹೇಳ್ತಾನೆ ಫೋನ್ನಲ್ಲಿ. ಅರಮನೆಯಲ್ಲಿ ವಿಜಯ್ ಅವರು ಫೋನ್ನಲ್ಲಿ ಮಾತಾಡ್ತಾ, ನೀನು ಏನು ಮಾಡಿದ್ರೂ ನನಗೆ ವಿಡಿಯೋ ಕಾಲ್ ಮಾಡಿ ತೋರಿಸು, ನನಗೆ ಆ ದೃಶ್ಯ ನನ್ನ ಕಣ್ಣಾರೆ ನೋಡಬೇಕೆಂಬ ಆಸೆ ಇದೆ ಅಂತಾರೆ. ಅಷ್ಟರಲ್ಲಿ ದೇವಸ್ಥಾನದಿಂದ ಹೊರಬಂದು ಆರೋಹಿ ಕಡೆ ನೋಡಿ ಗನ್ ತೆರಿತಾನೆ ಕಬೀರ್. ಕಬೀರ್ ಕೈಯಲ್ಲಿರೋ ಗನ್ ನೋಡ್ತಾ ತಪ್ಪು ಹೆಜ್ಜೆ ಅಂತಾನೆ ಸುಮೇಧ್. ಅಷ್ಟರಲ್ಲೇ ಒಂದು ಗುಂಡು ಹಾರಿದ ಶಬ್ದ ಕೇಳಿಸುತ್ತೆ. ವಿಡಿಯೋ ಕಾಲ್ನಲ್ಲಿರೋ ವಿಜಯ್ ಅವರ ಮುಖದ ಮೇಲೆ ಒಂದು ರೀತಿ ನಗು ಬರುತ್ತೆ. ಇಲ್ಲಿ ಸುಮೇಧ್ ಮುಖದ ಮೇಲೆ ಡೆವಿಲ್ ಸ್ಮೈಲ್ ಬರುತ್ತೆ. ಕತೆ ಮುಂದುವರಿಯುತ್ತೆ. ಹೆಚ್ಚಿನ ವಿಡಿಯೋಗಾಗಿ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋವನ್ನು ಮುಂಚಿತವಾಗಿ ನೋಡಲು ಚಾನಲ್ಗೆ ಮೆಂಬರ್ಶಿಪ್ ತಗೊಳ್ಳಿ.